ರಸ್ತೆ ತೆರವಿಗೆ ಆಗ್ರಹಿಸಿ ಧರಣಿ 15 ದಿನದಲ್ಲಿ ಕಾನೂನಾತ್ಮಕ ತೆರವಿಗೆ ತಹಶೀಲ್ದಾರ್ ಆಶ್ವಾಸನೆ. ಚಡಚಣ ತಾಲೂಕಿನ ಧೂಳ್ಖೇಡ ಗ್ರಾಪಂ ವ್ಯಾಪ್ತಿಯಲ್ಲಿ ಬರುವ ಶಿರನಾಳ ಗ್ರಾಮದ ಸುಮಾರು ರೈತರು ಜಮೀನಿಗೆ ಹೋಗುವ ರಸ್ತೆ ಇಲ್ಲದೆ ಅನೇಕ ವರ್ಷಗಳಿಂದ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ರೈತರು ಬೆಳೆದ ಬೆಳೆ ಸಾಗಿಸುವ ದಾರಿ ಕಾಣದೆ ಚಡಚಣ ತಹಶೀಲ್ದಾರ್ ಅವರಿಗೆ ಮತ್ತು ತಾಪಂ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಇನ್ನೂ ಸಮಸ್ಯೆ ಬಗೆಹರಿಸುವ ಭರವಸೆ ಮಾತ್ರ ನೀಡುತ್ತಿದ್ದಾರೆ. ಮಂಗಳವಾರ ಧೂಳ್ಖೇಡ ಗ್ರಾಪಂ ಮುಂದೆ ಶಿರನಾಳ ಗ್ರಾಮದ ಸುಮಾರು ರೈತರ ಧರಣಿ ಸತ್ಯಾಗ್ರಹ ನಡೆಸಿದರು. ವರದಿ ಹಸನ ಮಕಾನದಾರ. ಬಲಕ ಹಾದಿ ತೈಕಡವ್ರು ಎಕಡೆ ಹೋಗೋದು ಒಳ್ಳೆ ದಂಡೆಯವ್ರು ಎಕಡೆ ಹೋಗೋದು ನೋಡ್ರಿ ಆಯ್ತು ಪೈಲ ಒಬ್ಬರು ಹೊಲದ 5 ವರ್ಷ ರೊಕ್ಕ ಕೊಟ್ಬಿಟ್ಟು ಈಗ ಬಂದ್ ಮಾಡಿಬಿಟ್ಟಂತ ಈಗ ಸ್ವತಃ ನಾವು 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಹಾದಿ ಮಾಡಿದ್ರೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ರ ಆ ಕಡೆ ಅರ್ಧಕ್ಕೆ ನಿಲ್ಲಿಸ್ತಾರೆ ಈ ಕಡೆ ಅರ್ಧಕ್ಕೆ ನಿಲ್ಲಿಸ್ತಾರೆ. ಅವ್ರು ಕಟ್ಟಿ ಕಡಿಮೆಡ್ತಾರೆ ಈ ಕಡೆ ಗೌಟಾಳ ಮನೆ ಬೆಳ್ದಾತ ಇವ್ರು ಮಾಡಿಬಿಡ್ತಾರೆ. ನಾವು ಹೋಗೋದು ಆ ಕಡೆ ಹೇಳಿದೆ ನೋಡಿ ಸ್ಪಂದನೆ ಮಾಡೀವಿ. ನಾನು ಇವರು 2-3 ಸರ್ತಿ ಊರಿಗೆ ಬಂದೀವಿ, ವಿಸಿಟ್ ಮಾಡಿದ್ದೀವಿ. ಎಲ್ಲನೂ ತಮಗೆಲ್ಲ ಗೊತ್ತಿದ್ದ ವಿಷಯ ಇದೆ. ಈಗ ಮೊದಲು ಫಸ್ಟ್ ಆದ್ಯತೆ ಏನಂದರೆ ನಾವು ಬೆಳೆದಂಥ ಕಬ್ಬನ್ನು ಸಾಗಾಟ ಮಾಡಬೇಕು. ಅದಕ್ಕೆ ಮೊದಲು ನೀವೆಲ್ಲ ಸೇರಿ ಪ್ರಥಮ ಆದ್ಯತೆ ಕೊಡೋಣ. ಇದಾದ ನಂತರ ನಾವು ದಾರಿಯನ್ನು ಅದು ನಿಮ್ಗೆ ಶಾಶ್ವತ ಒಂದು ದಾರಿ ಬೇಡ, ತಮಗೆ ದಾರಿ ಬೇಕಲ್ಲ, ತಮ್ಮ ಬೇಡಿಕೆ ನ್ಯಾಯಯುತವಾಗಿದೆ. ಅದನ್ನ ಕೆಲವೊಂದು ಟೈಮ್ ಶಾಶ್ವತ ಮಾಡಿಕೊಡ್ಲಿಕ್ಕೆ ಅದು ಒಂದೇ ಆಶ್ವಾಸನೆ ಬೇಕು ಸರ್. ಅದನ್ನು ಮಾಡೋಣ. ಸ್ವಲ್ಪ ಈಗ ನಮ್ದೇನು ಸರ್, ನೀವು ಶಾಶ್ವತ ಮಾಡೋದು ಇನ್ನೂ 1 ವಾರ ಹೋಲ್ರಿ, ಆದ್ರೆ ಅಲ್ಲಿ ಮಟ್ಟ ನಾವು ಕಬ್ಬು ಕಳ್ಸಲ್ಲತ್ತ ಒಂದು ನಮ್ದು ನಮಗೆ ಹಾಳಾಗಲಿ ಸರ್. ಇನ್ನೊಂದು 8 ದಿವಸ ಹಾಳಲ್ರಿ, ಒಂದು ಶಾಶ್ವತ ಪರಿಹಾರ ಮಾಡಿಬಿಡ್ರಿ. ಅದು ಒಂದೇ ವಿನಂತಿ ಸರ್. ಶಾಶ್ವತ ಪರಿಹಾರ ಮಾಡಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ಇರ್ಲಿ ಸರ್, 8 ದಿವಸ 1 ನಿಮಿಷ ಕೇಳ್ರಿ, ಅದನ್ನ ಮಾಡೋಣ. ಸರ್ ಈಗ ನಾವು 3 ತಿಂಗಳಾಯ್ತು ಮಾಡ್ಲಾಗತ್ತೀವಿ. ಈಗ ಇನ್ನೂ ಒಂದು 15 ದಿವಸ ನಾವು ಕಾಲಾವಕಾಶ ಕೊಡ್ತೇವ್ರಿ. ಕೊಡಲತ್ತಲ್ಲ ನಮ್ಗೆ ಪರ್ಮನೆಂಟ್ ಇದು ನಿಮ್ಗೆ ಸರ್ಕಾರಿ ಹಾದಿ ಅಂತ ಒಂದು ಡಿಕ್ಲೇರ್ ಮಾಡಿದ್ರಲ್ಲ, ನಾವು ಅಲ್ಲಿ ಐಸ್ವಂದ್ ಹೋಲಕ್ಕೆ ನಮ್ಗೆ ಶಾಶ್ವತ ಅದ. ಅಲ್ಲಿ ನಮ್ಮ ಊರಾಗ ಯಾರು ಸುದ್ದುಳು ಇಲ್ಲ ಸರ್. ಈಗ ಇಲ್ಲಿ ನಿತ್ರ ಇದು ನಮಗ್ ಜಾಗ ಅನ್ನೋ ಮಂದಿ ಅದ್ರಲ್ಲಿ. ಈಗ ಅದಕ್ಕೆಲ್ಲ ನೀವು ತಾಲೂಕು ಆಡಳಿತ ಅದನ್ನ ನೋಡ್ಕೊಂಡು ಅದಕ್ಕೆ ಕಾಲಾವಕಾಶ ಒಂದೇ ವಾರ ಆಗ್ತದೆ, 15 ದಿನ ಆಗ್ತದೆ. ನಾವು ಕೂಡ ಬೆಳಂಗಿಲ್ಲ, ಮಾಡೇ ಮಾಡ್ತೀವಿ. ಬಟ್ ಅದಕ್ಕೆ ಸ್ವಲ್ಪ ಟೈಮ್ ತಗೋತೀವಿ. ಬಟ್ ಅಲ್ಲಿ ತನ ನಮ್ಮ ಟೈಮ್ ತಗೋತೀರಿ. ಪಟ್ಟ ಬೀಳ್ತಾರೆ ಈಗ ಸಾಹೇಬ್ರ, ಪಟ್ಟ ಬಿದ್ದ ನಾವು ಮಾಡೋಣ ಹೇಳಿ. ಅದಕ್ಕೆ ಹೇಳೋದು ಪಟ್ಟ ಬೀಳ್ತದೆ ಆ ಉದ್ದೇಶದಿಂದ ಮೊದಲು ಈಗ ಆಗಂಗಿಲ್ರಿ. ಅದ್ರ ನಮ್ಗೆ ರಸ್ತೆ ಬೇಕಲ್ರಿ, ಬರೀ ಯಾಕಂದ್ರೆ ಹೈಸ್ಕೊಟ್ರಿ ಮತ್ತೆ ಅದ ಮಾಡುದು. ಕಬ್ಬನ್ನು ಮೊದಲು ಫ್ಯಾಕ್ಟರಿ ಹಾಕ್ಸೋಣ. ಅದು ಪಟ್ಟ ಬೀಳೋಕ್ಕಿಂತ ಮುಂಚೆ ನಮ್ಗೆ ಕಬ್ಬು ಹೋಗ್ಬೇಕಲ್ಲ, ಬರೀ ರೊಕ್ಕ ಪಟ್ಟ ಸಾಕಾಗಿ ಹೋಗಿ ನಮ್ಗೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದು. ನಮಗೆ ಓಟ್ ರಸ್ತೆ ಬೇಕು ನಮ್ಗೆ. ಇನ್ನೊಂದು ವಾರಕ್ಕೆ 15 ನಮಗ ಪರ್ಮನೆಂಟ್ ಮಾಡಿ ಸರ್. ನಾವು ಇನ್ನೂ ಒಂದು 15 ದಿವಸ ಬರಲ್ಲ ಸರ್. ಹೊಳಿ ಈಗ ನಾವು 15 ದಿವಸ ಮೊದಲೇ ಮಾಡಿಬಿಡಿ, ಮೊದಲೇ ಮಾಡಿಬಿಡಿ. ಒಂದು 15 ದಿವಸ ಟೈಮ್ ಕೊಡ್ತೇವೆ. ಗ್ರಾಮದಲ್ಲಿ ರೈತರಾದಂಥ ತಹಶೀಲ್ದಾರ್ ಸಾಹೇಬರಿಗೆ ಮತ್ತು PDO ಅವರಿಗೆ ಅವರಿಗೆ ಇವತ್ತಿಗೆ 4 ತಿಂಗಳಗಟ್ಟಲೆ ಅವ್ರು ಅರ್ಜಿ ಕೊಡ್ಕೊತ್ಯಾರ. ನಮ್ಮ ರೈತರಿಗೆ ಹಾದಿ ಮಾಡಿ ಕೊಡ್ರಿ ಅಂತೇಳಿ ಪ್ರತಿಯೊಂದು ಇವತ್ತಿನ 4 ತಿಂಗಳಾಯ್ತು ಹಾದಿ ಆಗ್ಲಿಕ್ಕೆ ತಯಾರಿಲ್ಲ. 2 ತಿಂಗಳಾಯ್ತು. ರೈತರಿಗೆ ಹಾದಿ ಇರಲಿಲ್ಲ ಅಂದ್ರೆ ರೈತರು ಮಾರ್ಕೆಟಿಗೆ ಮಾಲ್ ಹೋಗುದು ಹೆಂಗೆ? ಕಬ್ಬು ಸಾಗಾಣಿಕೆ ಒಯ್ದು ನಾವು ಮಾರ್ಕೆಟಿಗೆ ಕೊಡೋದು ಯಾವಾಗ? ಕಾರ್ಖಾನೆ ಪಟ್ಟ ಬೀಳೋಕೆ ಟೈಮ್ ಬಂದದ. ಮುಂದೆ ನಮ್ಗೆ ಅಧಿಕಾರಿಗಳು ಒಂದು ಸರ್ಕಾರ ನಮ್ಮ ರೈತರಿಗೆ ಗಮನಕ್ಕೆ ತೋಲಿಲ್ಲ ಅಂದ್ರೆ ಸರ್ಕಾರನೇ ಯಾಕೆ ಬೇಕು, ಒಂದು ಅಧಿಕಾರಿಗಳೇ ಯಾಕೆ ಬೇಕು? ರೈತರಂದ್ರೆ ಯಾನು? ರೈತರಂದ್ರೆ ಕಿಮ್ಮತ್ತಿಲ್ಲ. ರೈತರಿದ್ದಲೇ ಜಗತ್ತದ. ರೈತರದಿಂದೇ ನಾವು ಅನ್ನದಾನದ ಅದು.
ಅನ್ನುವಂಥ ಮಾತನ್ನು ಈ ಪಂಚಾಯತಿ ಮುಂದೆ ನಾವು ಹೇಳುತ್ತೇವೆ. ಉಪ್ಪಾನ ಸತ್ಯಾಗ್ರಹಕ್ಕಾಗಿ ತಯಾರಾಗಿದ್ದಾರೆ. ನೀವು ಆಗ ಬೇಗ ಲಾಗ ಬೇಗ ವಿನಂತಿ ಮಾಡಿಕೊಳ್ಳೋದಂದರೆ ನೀವು ಎಷ್ಟೊತ್ತಿರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮ ಸಿರ್ನಾಳ ಗ್ರಾಮದಿಂದ ಬೇಡಿಕೊಳ್ಳುತ್ತೇವೆ. ನೀವು ಎಷ್ಟೊತ್ತಿದ್ರೆ ರೈತರ ಕಬ್ಬಿಗೆ ನಾವು ಆತ್ಮಹತ್ಯೆಗೆ ಬಂದದ್ದು, ಇದು ಉಪ್ಪಾನ ಸತ್ಯಾಗ್ರಹ ಬಂದದ. ನೀವು ವಿಚಾರ ಮಾಡಿ ಇದು ರೈತರ ಬೆಳೆಯನ್ನು ದಾರಿಸಬೇಕಂತೇಳಿ ವಿನಂತಿ. ಹಾದಿ ಶಾಶ್ವತ ಆಗಬೇಕು. ಸುಮ್ಮನೆ ನಾವು ಪುಕಾಟ ಮಾಡಿ ನಾನು ಇವತ್ತು ಸಹಿಸಿ ಹೋಗ್ತೀನಿ ಅಂದ್ರೆ ಅದು ಇಲ್ಲ. ಒಂದು ಶಾಶ್ವತ ಅವ್ರಿಗೆ ಪರಿಹಾರ ಆಗಬೇಕಿದೆ. 30 ವರ್ಷಗಟ್ಟಲೆ ಅವರು ಜೀವನ ಹಾಳಾಗ್ಲತ್ತದ. ಅವ್ರಿಗೆ ಸರಿಯಾಗಿ ಬೆಲೆ ಮುಟ್ಲತ್ತಾ ಇರಲ್ಲ. ಮಾಲ್ಕಿ ತೋಡಿ ಮಾಡಿ ಕಬ್ಬು ಕಡಿಬೇಕಾಗ್ತದೆ. ಕಾರ್ಖಾನೆ ಪಟ್ಟ ಬಿಡೋ ಟೈಮ್ ಬರ್ತದೆ. ತೋಳಿಗಳು ಅವ್ರು ಊರಿಗೆ ಹೋಗಿಬಿಡ್ತಾರೆ. ಮುಂದೆ ರೈತರ ಪರಿಸ್ಥಿತಿ ಏನದ? ರೈತರಿಗೆ ಹಾಲು ಇರಲಿಲ್ಲ ಅಂದ್ರೆ ಮಾಡೋದು ಒಯ್ಯೋದು ಹೆಂಗೆ ಕಬ್ಬ? ಬೆಳೆ ಒಯ್ಯೋದು ಹೆಂಗೆ? ಎತ್ತಿನ ಗಾಡಿ ಒಯ್ಯೋದು ಹೆಂಗೆ? ದನ ಕರುಗಳು ಒಯ್ಯೋದು ಹೆಂಗೆ? ಒಂದು ಗೌರವ ಆಗಿಲ್ಲ ರೈತರಿಗೆ. ರೈತರ ಕಿಮ್ಮತ್ತಿಲ್ಲ. ರೈತರನ್ನಂತದೇ ದೇಶದ ಅನ್ನದಾನ ಬೆನ್ನೆಲುವ. ರೈತ ದೊಡ್ಡವ ಅಂತ ಹೇಳ್ತಾರೆ. ರೈತಿಗೆ ಗೋಳದ ಇದು ನೋಡ್ರಿ, ವಿಚಾರ ಮಾಡ್ರಿ. ಒಂದೇ ವಿನಂತಿ ಮಾಡಿ ಹೇಳ್ತೇವೆ. ಇದಕ್ಕೆ ಪರಿಶೀಲನೆ ಮಾಡಿ ಆದಷ್ಟು ಲಘು. ಈಗ 2ನೇ ತಾರೀಕಿನ ಪಟ್ಟ ಬೀಳೋದು ದಿನ ಎಷ್ಟು ದಿನ ಒಂದೇ ತಿಂಗಳ ಪಟ್ಟ ಬೀಳೋ ಪಟ್ಟ ಬೀಳೋ ಕಾರ್ಖಾನೆ ಇದಾವೆ. ರೈತರ ಕಬ್ಬು ನಿಂತವೆ. ಇದು ಭಾಳ ಸಂಕಟದ. ಇದು ಹರಿಸಬೇಕಂತೇಳಿ ವಿನಂತಿ. ಗ್ರಾಮಸ್ಥರು ರೈತರ ಸಲುವಾಗಿ ಅವ್ರಿಗೆ ಬೆಂಬಲ ಸೂಚಿಸ್ಲಕ್ಕ ನಾವು ಬಂದಿದ್ದೆವು. ಸಲುವಾಗಿ 50-60 ಎಕರೆ ರೈತರು ಜಮೀನ ಒಳದಂಡಿಗೆ ಅವ್ರಿಗೆ ಹೋಗಕ್ಕೆ ದಾರಿಲ್ಲ. ಮೇಲಾಗಿ ಅತಿಕ್ರಮಣ ಮಾಡಿ ಹಾದಿ ಮ್ಯಾಗ ಕಟ್ಟರ ಗಿಡಗಳ ಒಂದು ಸುಮ್ಮನೆ ಯಾವ್ದೋ ನೆಪ ಮಾಡಿ ರಾಜಕೀಯ ತಂದು ಎಲ್ಲರೂ ಬೇರೆ ಬೇರೆ ಇದು ಮಾಡತ್ತಾರದು. ಬೇರೆ ಅವ್ರದ್ದು ಏನೇನೋ ವ್ಯಕ್ತಪಡಿಸ್ಲತ್ತಾರ ಅದ್ರಾಗ. ಅದ ಕಾರಣ ಎಲ್ಲರೂ ಪತ್ರಕರ್ತರು ಜಿಲ್ಲಾಧಿಕಾರಿಗೆ ತಹಸೀಲ್ದಾರಿಗೆ ಯುವ ಸಾಹೇಬ್ರಿಗೆ ಆಲ್ರೆಡಿ 100 ಸಾರಿ ಮನವಿ ಕೊಟ್ಟಾರ. ಕೊಟ್ಟ ಬಂದ ಬಳಿಕ ಬಿ ರೈತರು ಸಲುವಾಗಿ ಬಂದಿರು. ಯಾರು ತಹಸೀಲ್ದಾರು ಮತ್ತೆ ಯುವ ಸಾಹೇಬ್ರು PSI ಇವರೆಲ್ಲ ಬಂದಿರು. ಆದ ಕಾರಣ ಆದ್ರೂ ಬಿ ಇವ್ರು ಯಾರು ರೈತರ ಸಲುವಾಗಿ ಏನು ಮಾಡ್ಲಿಲ್ಲ. ನಾಳೆ ಮತ್ತೆ ಹೊಳಿ ಬರ್ತೇವೆ ಒಂದು ಹೋಗಿ ಇನ್ನೂ ಬಂದಿಲ್ಲ. ಹೊಳಿ ಬರ್ತಾ ಒಂದು ಇಲ್ಲಿ 3 ತಿಂಗಳಾಯ್ತು. ಆದ ಕಾರಣ ಇಲ್ಲಿ ದುರ್ಗಾಡ್ ಗ್ರಾಮ ಪಂಚಾಯತಿ ಮುಂದೆ ಧರಣಿ ಉಪವಾಸ ಸತ್ಯಾಗ್ರಹ ಕೂತಿದ್ದೇವೆ. ತಾವೆಲ್ಲರೂ ಪತ್ರಕರ್ತರು ಮನವಿ ಸಲ್ಲಿಸಬೇಕಂತ ತಮ್ಮಲ್ಲಿ ವಿನಂತಿ ಕೇಳ್ತೀವಿ. ಈಗ ನಮ್ಮ ಸತ್ಯಾಗ್ರಹಕ್ಕೆ ನಮ್ಮ ರೈತರ ಕಾಲಾಗ ರಸ್ತೆಗಾಗಿ ಏನು ಹೋರಾಟ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದೆವು. ತಾಲೂಕಾ ಆಡಳಿತ ನಮ್ಮಲ್ಲಿ ಏನು ಮನವಿ ಮಾಡ್ಲತ್ತಾರ ಅಂದ್ರ ಒಟ್ಟು ನಿಮಗೆ ತುರ್ತ ಕಬ್ಬು ಸಾಗಣೆ ಮಾಡ್ಲಕ್ಕ ದಾರಿ ಮಾಡಿ ಕೊಡ್ತೇವು. ಅದಕ್ಕೆ ನೀವು ಹೋರಾಟವನ್ನು ಕೈ ಬಿಡ್ರಿ ಅಂತ ಅವ್ರು ಮನವಿ ಮಾಡಿದಾಗ ನಾವು ಹೇಳಿದೆವು, ಕಬ್ಬು ಲಾಸ್ ಆದ್ರೆ ನಮ್ಮ ರೈತರದ್ದು ಆಗ್ತದ. ನಮಗೊಂದು ಶಾಶ್ವತ ಪರಿಹಾರ ಕೊಡ್ರಿ. 15 ದಿವಸ ಏನಾದ್ರೂ ನಿಮ್ಗೆ ಟೈಮ್ ಕೊಡ್ತೇವೆ. ಜನವರಿ 30ನೇ ತಾರೀಕು ಒಳಗಾಗಿ ನಮಗೆ ಶಾಶ್ವತ ಪರಿಹಾರ ದಾರಿ ಮಾಡಿಕೊಡ್ರಿ. ನಮ್ಮ ಲಾಸನ್ನ ನಮ್ಮ ರೈತರು ನಾವು ಭರಿಸ್ಲಿಕ್ಕೆ ತಯಾರಿದ್ದೆವು. ಅದಕ್ಕೆ ಅವರು ಜನವರಿ 30ರ ಒಳಗಾಗಿ ನಾವು ಎಷ್ಟೊತ್ತಿದ್ರು ನಿಮಗೆ ಶಾಶ್ವತ ರಸ್ತೆ ಮಾಡಿಕೊಡ್ತೇವೆ ಅಂತ ಮನವಿ ಮಾಡ್ಕೊಂಡ್ರ. ಆ ಮನವಿ ಮುಖಾಂತರ ನಾವು ಇವತ್ತೇನೋ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದೇವೆ. ರೈತರು ಇವತ್ತಿನ ತನ ಈಗ ಹಿಂದೆ ತಕೊಂಡು ಮುಂದೆ ಜನವರಿ 30ರ ಒಳಗಾಗಿ ಅವ್ರು ಮಾಡ್ಲಿಲ್ಲ ಅಂದ್ರ ಮುಂದೆ ಅಮಾನ ಉಪವಾಸ ಇದೇ ಗ್ರಾಮ ಪಂಚಾಯತಿ ಮುಂದೆ ಕೂಡ್ತೇವೆ ಅಂತ ತಮ್ಮಲ್ಲಿ ಹೇಳ್ತೇವೆ. ಕಲ್ಲಪ್ಪ ಗುಮ್ತೆ, ಗ್ರಾಮ ಪಂಚಾಯತ್ ಸದಸ್ಯರು, ಸಿರ್ನಾಳ್. ಅದಕ್ಕೆಲ್ಲ ಕೂಡ್ತಿದ್ರ ಮಕ್ಳು ದುಡ್ದು ಹೋಗ್ಯ ಹೋತು ಸಲ ಮಾಡ್ಕೊತ ಒಟ್ಟ ಬರ್ಲಕತ್ತ ಇರಲ್ಲ, ಹಾದಿ ಮಾಡ್ಲಕತ್ತ ಇರಲ್ಲ. ಇವ್ರು ಖರ್ಚೆ ಆ ಮಂದಿಗೆ ಹೈ ಈ ಮಂದಿಗೆ ಹೈ ಅವ್ರ ಮೆಚ್ಚಿನ ಹೊಡವು ಹಂಗೆ ಹೋಗಲ್ಲ, ಹಂಗೆ ಬರೋದು ಪರವಾಗಿ ಹೋಗ್ರಕ್ಕ. ನೀವು ಕೈ ಮಾಡಿ ಕೊಡ್ರಿ. ಬೆಳ್ಕೊಳ್ಳೋದು ಈಗ ಯಾರೀಗ ರೈತರು ಹೊಲದಲ್ಲಿ ಕಳಿಸ್ತಿದೇವ್ರಿ. ರೊಕ್ಕ ಕೊಟ್ಟು ಕಳಿಸ್ತಿದ್ದೇವ್ರಿ. ಈಗ ಅವರೆಲ್ಲ ಬಂದ್ ಮಾಡಿಬಿಟ್ಟಾರೆ ಸರ್. ಹೊಟ್ಟೆ ಇಲ್ರಿ, ಗೌಟಾಣಿ ಆದ್ರಿ ಎಲ್ಲಾ ಒತ್ತುವರಿ ಮಾಡ್ಯಾರ. ಈಗ ಮತ್ತೀಗೆಲ್ಲ ಒತ್ತುವರಿ ಮಾಡಿ ಬಂದ್ ಅಳಿಸಿದೇವ್ರಿ. ಅಳಿಸಿದ ಪ್ರಕಾರ ಗೌಟಾಣ ಬಂದದ. ಇನ್ನೊಂದ್ ಸ್ವಲ್ಪ ಹಾದಿ ಮಾಡಿದೆ, ಇನ್ನೊಂದ್ ನಿಂತದ. ಗೌಟಾಣದಾಗ ಮಾಡಿ ಕೊಡೋಲ್ಗತ್ತೀವ್ರಿ. ಈಗ ಅತಿಕ್ರಮಣ ಮಾಡ್ಯಾರ್ರಿ. ಹೊಟ್ಟೆ ನಮ್ಗೆ ಹೋಗಲ್ಕ ರಸ್ತೆ ಮಾಡಿ ಕೊಡಲಾಗ್ಯಾರ. ಆ ಕಡೆ ಗಿಡ ಕಟ್ಟಿ ಅವ್ರ ತರ ಈ ಕಡೆ ಅನ್ನೋದ ನಮ್ಮ ಮನಿಗಳು ಬೀಳ್ತಾವ ಮಾಡಿಬಿಡ್ರಿ ತೀವ್ರ ತರ. ನಾವ್ ರೈತರು ಹೋಗ್ಬೇಕು ಕಡದಿಂದ
ಅಲ್ಲ ಇದ್ದು ತೆರವುಗೊಳಿಸಿ ನಿಮ್ಗೆ ಹೋಗಕ್ಕೆ ಯಾಕೆ ಸುಲಭವಾಗಿ ಹಾದಿ ಮಾಡ್ಕೊಡ್ಲಾಗ್ಯಾರ? 3 ತಿಂಗಳ ಏನೈತ್ರಿ ಅವ್ರಿಗೆ ವಿನಂತಿ ಮಾಡಿ ಬೇಡ್ಕೊಳಕತ್ತಿ ಹೊಟ್ಟೆ ಕೇರೆ ತಗೊಲಾಗ್ಯಾರ ಹೊಟ್ಟೆ ರೈತರಿಗೆ. ಒಟ್ಟು ನಮ್ಗ ರೈತರಿಗೆ ಒಟ್ಟು ಇದೊಂದು ನ್ಯಾಯ ಬಗೆಹರಿಸ್ಕೊಡ್ಬೇಕ್ರಿ, ಹಾದಿ ಮಾಡಿ ಕೊಡ್ಬೇಕು. ಇನ್ನೊಂದು ಎಲ್ಲರಿಗೂ ಸುಮಾರುಗಳಿಂದ ನಾವು ಒಂದು 2-3 ಸರಿ ವಿಸಿಟ್ ರಸ್ತೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಕ್ಚುಲಿ ರೈತರಿಗೆ ಒಂದು 20-30 ಜನ ರೈತರಿಗೆ ತೊಂದರೆ ಇದೆ. ಅವರೇ ಮಕ್ಕಳಾಗಿರೋದ್ರಿಂದ ಮತ್ತು ರೈತರ ಮೇಲೆ ನಮಗೆ ಹೆಚ್ಚು ಆಸಕ್ತಿ ಒಲವು ಇರೋದ್ರಿಂದ ಅದರ ಪರವಾಗಿ ನಾವು ಯಾವತ್ತೂ ಇದ್ದೀವಿ, ಧನಾತ್ಮಕವಾಗಿ ಆಲೋಚನೆ ಮಾಡ್ತೀವಿ. ನಾವು ಹೇಳಿದ ಹಾಗೆ ಗೌಂಟಾನದಲ್ಲಿ ಒಂದು ಹೋಗ್ಲಿಕ್ಕೆ ರಸ್ತೆ ಇದೆ. ಸುಮಾರು 20-30 ವರ್ಷಗಳಿಂದ ಒಂದು ಕಟ್ಟಿ ಮತ್ತು ಒಂದು ಗಿಡ ಇದೆ. ಯಾವುದೇ ಮಾಡಬೇಕಾದ್ರೆ ಒಂದು ಕಾನೂನು ಪ್ರಕ್ರಿಯೆ ಇದೆ. ಕಾನೂನಾತ್ಮಕ ರೀತಿಯಲ್ಲಿ ಅದನ್ನು ಬಗೆಹರಿಸಿ ಲೀಗಲ್ ಅಡ್ವೈಸ್ ತೊಗೊಂಡು ಶಾಶ್ವತ ದಾರಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸಾಹೇಬರು ಹೇಳ್ದಂಗೆ ಈಗ ರೈತರೆಲ್ಲ ಕೂಡಿಸಿ ಕಬ್ಬು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ತಾಲೂಕು ಜೊತೆ ಸಹಕರಿಸಿದಂಗೆ ಅಥವಾ ರೈತರದ್ದು ವೇಟ್ ಲಾಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಇವತ್ತೇ ತಾತ್ಕಾಲಿಕವಾಗಿ ಹಾದಿ ಮಾಡಲಿಕ್ಕೆ ಎಲ್ಲ ಪ್ರಕ್ರಿಯೆಗಳನ್ನ ಇವತ್ತೇ ಮಾಡಬೇಕು. ನಾವು ತಹಸೀಲ್ದಾರ್ ಸಾಹೇಬ್ ತೆಗೆದುಕೊಂಡೇ ಬಂದಿದ್ದೀವಿ. ನಿಮ್ಮ ಜೊತೆಗೆ ಇದ್ದೀರಿ ಅಂತ ಭಾವಿಸ್ಕೋತೀನಿ. ಶಾಶ್ವತ ದಾರಿಗಾಗಿ ಒಂದು ಪ್ರಕ್ರಿಯೆ ಇದೆ, ಪ್ರೊಸೀಜರ್ ಇದೆ. ಲೀಗಲ್ ಅಡ್ವೈಸ್ ತೊಗೊಂಡು ಅದನ್ನು ಕೂಡ ತೆರವುಗೊಳಿಸಬೇಕಾದ್ರೆ ಒಂದು ಪ್ರಕ್ರಿಯೆ ಇದೆ. ಪಂಚಾಯತ್ ರಾಜ್ ಆ್ಯಕ್ಟ್ಗಳು ಕೂಡ ಒಂದು ಕಾಯ್ದೆ ಇದೆ, ಆಮೇಲೆ ಕೋರ್ಟಲ್ಲಿ ಕೂಡ ಒಂದು ಆ್ಯಕ್ಟ್ ಇದೆ. ಅವೆಲ್ಲವನ್ನು ಪರಿಗಣಿಸಿ ನಾವು ಮಾಡಬೇಕಾಗ್ತದೆ. ಯಾವುದೇ ಒಂದು ವಿಷಯ ತೆರವುಗೊಳಿಸುವ ಪ್ರಕ್ರಿಯೆ ದೊಡ್ಡ ಪ್ರಕ್ರಿಯೆ. ಆ ಪ್ರಕ್ರಿಯೆಯನ್ನು ಅತ್ಯಂತ ಸರಳವಾಗಿ ಬಗೆಹರಿಸಲಿಕ್ಕೆ ಸ್ವಲ್ಪ ವಿಳಂಬ ಆಗ್ಲಕ್ಕಲ್ಲ ಅಷ್ಟೇ. ಆದರೆ ಖಂಡಿತವಾಗಿ ಅದನ್ನು ಪ್ರಕ್ರಿಯೆ ತೆರವುಗೊಳಿಸುವಂಥ ಪ್ರಕ್ರಿಯೆಯನ್ನು ಮಾಡ್ತೀವಿ. ರೈತರು ದಯವಿಟ್ಟು ಸಹಕರಿಸಿ. ನಾವು ವೇಟ್ ಲಾಸ್ ಆಗಬಾರ್ದು, ಕಬ್ಬಿಂದು ರೈತರಿಗೆ ಎಲ್ಲಿ ಕೂಡ ಅನ್ಯಾಯ ಆಗಬಾರ್ದು. ಆ ನಿಟ್ಟಿನೊಳಗೆ ಎಲ್ಲ ಧರಣಿ ಸಹಿತ ಮಾಡ್ತಕ್ಕಂಥ ಎಲ್ಲ ರೈತರು ನಮಗೆ ಸಹಕರಿಸಬೇಕು. ಈ ಸತ್ಯಾಗ್ರಹ ಕೂತಿದ್ದಾರೆ ಸರ್ ಅವರು, ನಾವು ಕೈ ಬಿಡಂಗಿಲ್ಲ ಅಂತ ಹೇಳ್ತಾರೆ, ಅದೇ ಏನು ಹೇಳ್ತೀವಿ ಸರ್? ಇಲ್ಲ, ದಯವಿಟ್ಟು ತಾಲೂಕಾಡಳಿತ ಜೊತೆ ರೈತರು ಸಹಕರಿಸಬೇಕನ್ನೋದು ಮನವಿ ಮಾಡ್ಕೊತೀವಿ, ವಿನಂತಿ ಮಾಡ್ತೀವಿ. ಶಾಶ್ವತ ರಸ್ತೆಗಾಗಿ ನಾವು ಪ್ರಯತ್ನ ಪಡ್ತೀವಿ. ಸಹಕಾರ ಕೊಟ್ಟರೆ ಕೇಳ್ಕೊತೀವಿ. ತಾಲೂಕಾಡಳಿತ ತಹಸೀಲ್ದಾರ್ ಸಾಹೇಬರು, ದಂಡಾಧಿಕಾರಿಗಳಿದ್ದಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ ನಾನು ಇದ್ದೀನಿ. ನಮ್ಮೆಲ್ಲ ಒಂದು ನಂಬಿಕೆ ಹೇಳ್ರಿ. ನಾವು ಇಲ್ಲೇ ಇರೋದ್ರಿಂದ ನಿಮ್ಮೆಲ್ಲ ಹೆಚ್ಚು ಕಾಳಜಿ ಇರೋದ್ರಿಂದ ಖಂಡಿತವಾಗಿ ಅದನ್ನು ಪರಿಹಾರ ಕೊಡ್ತೀವಿ. ಉಪ ಸತ್ಯಾಗ್ರಹ ಇಲ್ಲಿ ಮುಗಿಸ್ತೀವಿ. ನಾವು ನಿಮ್ಮ ಹಕ್ಕುಗಳನ್ನ ಕಸಿದುಕೊಳ್ಳೋದು, ಖಂಡಿತವಾಗಿ ಹಕ್ಕುಗಳನ್ನ ಕಸಿದುಕೊಳ್ಳೋಣ. ನಾವು ಮನವಿ ಮಾಡ್ಕೊತೀವಿ. ನಿಮ್ಮ ತಾತ್ಕಾಲಿಕ ಹಾದಿ ಮಾಡ್ಕೊತೀವಿ. ಶಾಶ್ವತ ಹಾದಿಗಾಗಿ ನಿರಂತರ ಪ್ರಯತ್ನ. ಸಾಕಷ್ಟು ಸಲ 2-3 ಸರಿ ನಾನು ಗ್ರಾಮಕ್ಕೆ ಭೇಟಿ ಕೂಡ ನೀಡಿದ್ದೀನಿ. ಅವರಿಗೆ ಈಗ ನಾನು ರೈತರಲ್ಲಿ ಇವತ್ತು ಮನವಿ ಮಾಡ್ಕೋತಾ ಇದ್ದೀನಿ. ಈಗ ರೈತರು ಬೆಳೆದಂಥ ಕಬ್ಬನ್ನು ಮೊದಲು ನಾವು ಅದನ್ನು ಸಾಗಾಟ ಮಾಡಲಿಕ್ಕೆ ತುರ್ತು ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ತಾಲೂಕಾಡಳಿತ ಸಂಪೂರ್ಣ ಅವ್ರ ಜೊತೆ ಇದೆ. ಬಟ್ ಅವರು ರೈತರು ಏನು ಕೇಳ್ತಾ ಇದ್ದಾರೆ, ಅವರಲ್ಲಿ ನಮಗೆ ಈ ವರ್ಷ ಬರೀ ಕಬ್ಬು ಸಾಗಾಟ ಮಾಡೋದು ಬೇಡ, ಒಂದು ಶಾಶ್ವತ ಪರಿಹಾರ ಕೂಡ ಮಾಡಿಕೊಡ್ರಿ ರಸ್ತೆ ಅಂತ ಅವ್ರ ಬೇಡಿಕೆ ಇದೆ. ಅದಕ್ಕೂ ಕೂಡ ನಾವು ತಾಲೂಕಾಡಳಿತ ನಾವು ಯಾವಾಗಲೂ ರೈತರ ಜೊತೆ ಇದ್ದೀವಿ. ಕೆಲವೊಂದು ಕಾನೂನಿನ ಕೆಲವೊಂದು ಲೀಗಲ್ ಆಸ್ಪೆಕ್ಟ್ ಎಲ್ಲ ಮುಗಿಸ್ಕೊಂಡು ಆ ದಾರಿ ಮಾಡಿಕೊಳ್ಳೋಕ್ಕೂ ಕೂಡ ತಾಲೂಕಾಡಳಿತ ಅವ್ರ ಜೊತೆ ಇದೆ. ಬಟ್ ಅಲ್ಲಿ ಗಂಟ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ ತಾಲೂಕಾಡಳಿತ ಪರವಾಗಿ ರೈತರು ಬೆಳೆದಂಥ ಕಬ್ಬನ್ನು ಮೊದಲು ಸಾಗಾಟ ಮಾಡಲಿಕ್ಕೆ ತಾವೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ಈ ಧರಣಿಯನ್ನು ಇಲ್ಲೇ ಕೈ ಬಿಡಬೇಕು. ಶಾಶ್ವತವಾಗಿ ಅವ್ರಿಗೆ ದಾರಿ ಮಾಡಲಿಕ್ಕೆ ನಾವು ತಾಲೂಕಾಡಳಿತ ಎಲ್ಲ ಸಹಕಾರ ಅವ್ರಿಗೆ ನೀಡ್ತಾ ಇದ್ದೀವಿ. ಅಲ್ಲ ಸರ್, 3 ತಿಂಗಳಿಂದ ನಿಮ್ಗೆ ಅರ್ಜಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ನೀವು ಪ್ರೊಸೀಜರ್ ಮಾಡಬೇಕಾಗಿತ್ತು, ಎಷ್ಟು ದಿವಸ ಆಗಿಬಿಟ್ಟು ಸರ್? ಪ್ರೊಸೀಜರ್ ಮಾಡಿ ಗ್ರಾಮದ ಯುವಕರು ಕೂಡ ಎಲ್ಲ ಇರೋದ್ರಿಂದ ಅದನ್ನು ಸಾಮಾನ್ಯ ಸಭೆಯಲ್ಲಿ ಅವ್ರು ಕೂಡ ಮಾಡಿ ಕೆಲವೊಂದು ಠರಾವುಗಳನ್ನು ಎಲ್ಲ ಕಾನೂನಾತ್ಮಕ ಎಲ್ಲನೂ ಮಾಡ್ಕೋಬೇಕಾಗ್ತದೆ, ಸಮಯಾವಕಾಶ ಬೇಕಾಗ್ತದೆ. ಆ ಒಂದು ಉದ್ದೇಶಕ್ಕಾಗ ಸಲುವಾಗಿ ನಾವು ಅವ್ರಿಗೆ ಸ್ವಲ್ಪ ಕಾಲಾವಕಾಶ ಕೇಳ್ತಾ ಇದ್ದೀವಿ. ಅಲ್ಲ ಸರ್, ಸುಪ್ರೀಂ ಕೋರ್ಟ್ ಆದೇಶನೇ ಇದೆ, ದಾರಿ ಮೇಲೆ ಗುಡಿ ಯಾವುದೇ ಒಂದು ಅತಿಕ್ರಮಣ ಯಾವುದೇ ತೆರವುಗೊಳಿಸುವ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಆ ಆದೇಶ ನೀವು ಪಾಲಿಸಬಹುದಲ್ಲ ಸರ್? ಅದು ದಾರಿ ಅಂತಂದರೆ ಕಾಂಟ್ರಾಕ್ಟ್ ಜಾಗ ಇದೆ. ಕಾಂಟ್ರಾಕ್ಟ್ ನೀವು ಹೇಳೋದು ಒಂದು ಆ ಒಂದು ಹೇಳೋದು ಒಂದು ಆಸೆ ಬೇರೆ, ಈ ಒಂದು ಹೇಳೋದು ಬೇರೆ. ಅಲ್ಲ ಸರ್, ರೈತರು ಈ ರೀತಿ ಉಪಾದ ಸತ್ಯಾಗ್ರಹ ಕೊಂಡ್ರು ಸರ್ಕಾರ ಹೇಳುತ್ತೆ ರೈತರಿಗೆ ಯಾವ ತೊಂದರೆ ಕೊಡೋದು ಬೇಡ, ದಾರಿ ಮಾಡಿಕೊಡೋಣ ಅಂತೇಳಿ ಸರ್ಕಾರ ಆದೇಶ ಇದೆ. ಆದರೂ ರೈತರು ಈ ರೀತಿ ಉಪಾದ ಸತ್ಯಾಗ್ರಹ ಮಾಡ್ತಾರೆ ಅಂತಂದ್ರೆ ಏನು ಸರ್? ಅದನ್ನೇ ಹೇಳ್ತಾ ಇದ್ದೀವಿ. ರೈತರು ಬೆಳೆದಂಥ ಕಬ್ಬನ್ನು ಈ ಕಂಡೀಷನ್ ಇವತ್ತು ನಾಳೆ ಕೂಡ ಅವ್ರಿಗೆ ದಾರಿ ಮಾಡೋಕ್ಕೆ ವ್ಯವಸ್ಥೆ ನಾವು ಮಾಡ್ತೀವಿ. ಎಷ್ಟು ದಿವಸ ಮಾಡ್ತೀವಿ ಸರ್ ದಾರಿ? ಸದ್ಯ ಬೇಕಂದ್ರೆ ಕಬ್ಬು ಸಾಗಿಸ್ಲಿಕ್ಕೆ ನಾವು ದಾರಿ ಸದ್ಯ ಮಾಡಿ ಅವ್ರಿಗೆ ಬೇಡಿಕೆ ಶಾಶ್ವತ ಅದನ್ನೇ ಹೇಳ್ತಿದ್ದಲ್ಲ. ಶಾಶ್ವತ ದಾರಿಗೋಸ್ಕರ ಕೆಲವೊಂದು ಕಾನೂನಿನ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗ್ತವೆ. ಅದೆಲ್ಲ ನಮ್ಮ ತಾಲೂಕು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಯುವವರು ಇದ್ದಾರೆ. ಅದೆಲ್ಲ ಮಾಡ್ಕೊಂಡು ಲೀಗಲ್ ಪ್ರೊಸೆಸ್ ಕೊಟ್ಟು ನಾವು ಮಾಡ್ತೀವಿ. ಥ್ಯಾಂಕ್ ಯು. ಶ್ರೀನಾಳಗರ ಗ್ರಾಮದ ರೈತರು ಒಂದು 50-60 ಎಕರೆ ಜಮೀನಿನಲ್ಲಿ ಬೆಳೆದಂಥ ಕಬ್ಬಿನ ಬೆಳೆ ಇವತ್ತಿನ ದಿವಸ ಅವರಿಗೆ ಸಾಗಿಸ್ಲಿಕ್ಕೆ ಗೌಟಾಣದಲ್ಲಿ 2 ಜಾಗದಲ್ಲಿ ರಸ್ತೆ ಮಾಡ್ಲಿಕ್ಕೆ ಸಾಧ್ಯ ಇದ್ದರೂ ಕೂಡ ಪಂಚಾಯತಿಯವರಾಗಲಿ ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ಜವಾಬ್ದಾರಿ ತೊಗೊಂಡು ಮಾಡಿದ್ರೆ ಆಗ್ತದ ಕೆಲಸ. ಪಂಚಾಯತಿ ಅಂದರೆ ನಮ್ಮದು, ಅದು ಗ್ರಾಮಸ್ಥರದು. ಅಲ್ಲಿ ರಸ್ತೆ ಮಾಡ್ಲಿಕ್ಕೆ ಸಾಧ್ಯದ. ಇವರು ಮನಸ್ಸು ಮಾಡಿ ರಸ್ತೆ ಮಾಡಿದ್ರೆ
ಈಗಲೂ ಇವತ್ತಿನ ರೈತರ ಸಂಕಷ್ಟದಿಂದ ಪಾರು ಮಾಡ್ಲಿಕ್ಕೆ ಸಾಧ್ಯದ. ಅದಕ್ಕೆಲ್ಲ ಜಿಲ್ಲಾಡಳಿತ ತಾಲೂಕು ಆಡಳಿತ ಬಂದು ರೈತರ ಪರವಾಗಿ ಅವ್ರದ್ದೇನದ ಸಮಸ್ಯೆ ಬಗೆಹರಿಸ್ಬೇಕಂತೇಳಿ ನಾವು ರೈತ ಈ ಹೋರಾಟಕ್ಕೆ ನಮ್ಮದು ಸ್ವಂತ ಬೆಂಬಲ ಅಂತೇಳಿ ಇವತ್ತಿನ ದಿವಸ ಹೇಳಕ್ಕೆ ಬಯಸ್ತಾ ಇದ್ದೀವಿ.